ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೆ 3 ಬಲಿಯಾಗಿದ್ದಾರೆ. 40 ದಿನದಲ್ಲಿ ಸಾವಿನ ಸಂಖ್ಯೆ 21ಕ್ಕೆ ಏರಿಕೆ ಆಗಿದೆ. ಮುತ್ತಯ್ಯ ಅನ್ನುವಂತಹ 58 ವರ್ಷದ ಇಂಗ್ಲಿಷ್ ಪ್ರೊಫೆಸರ್ ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಟೀ ಕುಡಿಯುವಾಗ ಕುಸಿದು ಬಿದ್ದಿದ್ದಾರೆ ಮುತ್ತಯ್ಯ. ಇಂಗ್ಲಿಷ್ ಪ್ರೊಫೆಸರ್ ಮುತ್ತಯ್ಯ ಟೀ ಕುಡಿಯುವಾಗ ಕುಸಿದು ಬಿದ್ದಿದ್ದಾರೆ. ಹಾಸನದಲ್ಲಿ ಹೃದಯಾಘಾತಕ್ಕೆ 3 ಬಲಿಯಾಗಿದ್ದಾರೆ. ಒಬ್ಬ ಗೃಹಿಣಿ, ಲೇಪಾಕ್ಷಿ, ಹಾಗೇನೆ ಸೈನಿಕರೊಬ್ಬರು ಮೃತಪಟ್ಟಿದ್ದಾರೆ. ಒಬ್ಬ ಪ್ರೊಫೆಸರ್ ಮುತ್ತಯ್ಯ ಅನ್ನೋರು ಕೂಡ ಮೃತಪಟ್ಟಿದ್ದಾರೆ. 3 ಒಂದೇ ದಿನ ಮೃತಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಹಾಸನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಂಖ್ಯೆ ಅತಿಯಾಗಿ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ 40 ದಿನಗಳಲ್ಲಿ ಸಾವಿನ ಸಂಖ್ಯೆ, ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆ ಆಗಿದೆ. 18 ವರ್ಷದಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಂತಹ ಸೈನಿಕ ಕೂಡ ಮೃತಪಟ್ಟಿದ್ದಾರೆ. ಹಾಗೆಯೇ ಪ್ರೊಫೆಸರ್ ಒಬ್ಬರು ಮೃತಪಟ್ಟಿದ್ದಾರೆ. ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. ಇವತ್ತು ಒಂದೇ ದಿನ ಹೃದಯಾಘಾತದಿಂದ ಹಾಸನದಲ್ಲಿ ಹೆಮ್ಮಾರಿಗೆ 3 ಬಲಿಯಾಗಿದ್ದಾರೆ. ನಿಜಕ್ಕೂ ಕೂಡ ಖೇದಕರ. ಚನ್ನರಾಯಪಟ್ಟಣದ ಕೆಂಬಾಳು ಎಂಬಲ್ಲಿ ಘಟನೆ ನಡೆದಿರುವಂಥದ್ದು. ರಜೆ ಹಿನ್ನೆಲೆಯಲ್ಲಿ ಊರಿಗೆ ಬಂದಿದ್ದಂತಹ ಯೋಧ ಅವರು ಮೃತಪಟ್ಟಿದ್ದು ಕೆಂಬಾಳು ಎನ್ನುವಲ್ಲಿ. ಹಾಗೆಯೇ ಟೀ ಕುಡಿತಾ ಇರುವಾಗ ಹೊಳೆನರಸೀಪುರ ಪಟ್ಟಣದಲ್ಲಿ ಮುತ್ತಯ್ಯ ಅನ್ನುವ ಪ್ರೊಫೆಸರ್ ಒಬ್ಬರು ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಹೀಗೆ ಒಬ್ಬರ ನಂತರ ಒಬ್ಬರು ಮೃತಪಡ್ತಾ ಇದ್ದಾರೆ. ಹಾಸನದಲ್ಲೇ ಏಕೆ ಹೀಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಮೃತಪಡ್ತಾ ಇದ್ದಾರೆ ಹೃದಯಾಘಾತದಿಂದ ಅನ್ನುವಂಥದ್ದು ಎಲ್ಲರ ಒಂದು ಆತಂಕಕ್ಕೆ ಕಾರಣ ಆಗಿದೆ. ದೇಶದಾದ್ಯಂತ ಸಾವು ನೋವುಗಳು ಆಗತ್ತೆ ನಿಜ, ಹೃದಯಾಘಾತ ಆಗತ್ತೆ ನಿಜ, ಆದರೆ ಕಂಪ್ಯಾರಿಟಿವ್ಲಿ ಹಾಸನದಲ್ಲಿ ಇದರ ಸಂಖ್ಯೆ ಅತಿ ಹೆಚ್ಚಾಗಿ ಇರುವಂಥದ್ದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಒಂದು 2000 ತೆಗೆದುಕೊಂಡ್ರೆ ಹೃದಯ ರೋಗಕ್ಕೆ ತುತ್ತಾದವರ ಸಂಖ್ಯೆ ಅಂದರೆ 50ರಷ್ಟು ಮಂದಿ 40 ವರ್ಷದ ಒಳಗಿನವರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸುಮಾರು 2020ರಿಂದ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ 50% ಮಂದಿ 40 ವರ್ಷದ ಒಳಗಿನವರು. ಇದಕ್ಕೆ ಕೇವಲ ಒಂದು ಆಹಾರದ ಪದ್ಧತಿ ಕಾರಣನ ಅಥವಾ ಒಂದು ಏನು ಕುಳಿತಲಿಂದಲೇ ಕೆಲಸ ಮಾಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದು ಕಾರಣನ. ಈ ಎಲ್ಲ ವಿಚಾರಗಳು ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ.